ನಿನ್ ಮುಂದೆ ನಮ್ಮವ್ರು ತಾಳಿ ಕಟ್ಟಿದ್ದಕ್ಕೆ ನೀನ್ ಕೊಟ್ಟಿರೋ ಬಹುಮಾನ ಇದ್ ನಂಗೆ ಒಬ್ನೇ ನಿಂತಿದ್ದೀನಿ, ತಕೊಬಿಡು. ಇಲ್ಲೇ ಈಗಲೇ ನನ್ನೂ ಕರ್ಕೊಬಿಡು. ಸಿರಿ ಅವ ಈಗ ನಿನ್ ದೇವ್ರನ್ನ ವಹಿಸ್ಕೊಂಡ್ ಮಾತಾಡಕ್ ಬರ್ಬೇಡ. ದೇವ್ರು ನಾನು ಇದ್ರೆ ಅಲ್ವೇ? ಯಾವ ದೇವರು ಇಲ್ಲ ಇಲ್ಲಿ. ಹಂಗೆಲ್ಲ ಮಾತಾಡ್ಬೇಡಪ್ಪ ಸಿರಿ. ಯಾಕೆ ದೇವ್ರು ಕಣ್ ಚುಚ್ಬಿಡ್ತಾನ? ಹೃದಯಕ್ಕೆ ಚುಚ್ಚೋನ್ಗೆ ಕಣ್ಯ ಲೆಕ್ಕ ಅಲ್ಲ ಬಿಡವ. ನಾನು ಏನ್ ತಪ್ಪು ಮಾಡಿದ್ದೀನವ್ವ? ನಾನ್ ಮಾತ್ರ ಅಲ್ಲ, ನೀನು, ನಮ್ಮವ್ವ, ನನ್ ಮಿಸ್ಸು ಏನ್ ತಪ್ಪು ಮಾಡಿದೀವಿ? ನಮ್ ಬೇಕಾದವ್ರ ನಮ್ಮನ್ ಬಿಟ್ಟು ಹೋಯ್ತವ್ರ ಅಂದ್ರೆ ಅವ್ರ ಜೊತೆಗೆ ನಮ್ನು ಕರ್ಕೋಬೇಕಾ ನಿಮ್ ದೇವ್ರು? ಇಟ್ ದಿನ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಯ್ತು ಅಂತ ನಂಬಿದ್ನಲ್ಲ, ಅದು ತಪ್ಪು. ಇನ್ಮ್ಯಾಗ ನಾನು ಅದನ್ನೆಲ್ಲ ನಂಬಕ್ಕಿಲ್ಲವ. ಅದ್ರಲ್ಲೂ ಮುಖ್ಯವಾಗಿ ಸಿರಿ, ಹಂಗೆಲ್ಲ ಯಾಕೆ ಮಾತಾಡ್ತೀಯಪ್ಪ? ಕಷ್ಟಗಳು ಮನಸ್ಸಿನಿಗೆ ಬರ್ದೆ ಕಲ್ಲ ಮುಳ್ಳು ಬರ್ತದ. ನಾವ್ ಯಾವ ಜನ್ಮದಾಗೆ ಏನ್ ಪಾಪ ಮಾಡಿದೀವೋ ಏನೋ ಈ ಜನ್ಮದಾಗ ಅನುಭವಿಸ್ತಾ ಇದ್ದೀವಿ. ಸಾಕ್ ನಿಲ್ಸವ. ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದೆಲ್ಲ ಇಲ್ಲ. ಇಲ್ಲಿ ಈಗ ಏನ್ ನಡೀತೈತೋ ಆಟಯ. ಇದನ್ನೆಲ್ಲ ಯಾವನು ಲೆಕ್ಕ ಹಾಕೊಂಡ್ ಕೂರಕ್ಕಿಲ್ಲ ಅನ್ನೋದು ಚಂದಾಗ ಅರ್ಥ ಆಗೈತೆ ಅಲ್ಲವ? ನಮ್ಮವ್ರು ಯಾರಿಗಾನ ಕೆಟ್ಟದ್ ಬಯಸವ್ರ? ಯಾರಿಗಾನ ಮೋಸ ಮಾಡೋರ? ಅಂತವ್ರನ್ನ ಈ ಭೂಮಿಯಿಂದ ಕಿತ್ಕೊಳ್ಳೋ ಈ ದೇವ್ರಿಗೆ ನಾನ್ ನಿಯತ್ತಾಗಿರ್ಬೇಕಾ? ಸಾಧ್ಯನೇ ಇಲ್ಲವ, ಸಾಧ್ಯನೇ ಇಲ್ಲ. ಒಳ್ಳೇದ್ ಮಾಡೋರ್ಗೆ ಯಾವಾಗೂ ಕೆಟ್ಟದ್ದೇ ಆಗೋದು. ಅದೇ ಬಂದಿದ್ನೆಲ್ಲ ಕಿತ್ಕೊಂಡ್ ಮೆರೆಯೋರು ಆರಾಮಾಗಿರ್ತಾರೆ. ಈ ದಿನ ಈ ಕಂಟಿ ಹೋಗಿದ್ದ ದಾರಿನಾಗೆ ನೀವು, ನಮ್ಮವರು, ಅವ್ವ ಹೇಳ್ಕೊಟ್ಟಿದ್ದ ನೀತಿ ನೇಮ ಧರ್ಮ ಎಲ್ಲ ಇತ್ತು. ಅತ್ತಿಗೆ ಇರ್ತಿದ್ರೆ ಕುಡಿಯೋದನ್ನ ತಡೀತಾ ಇದ್ರು. ಈಗ ಆ ಧೈರ್ಯ ಯಾರಿಗುಂಟು ಮಾರೆ? ಅಣ್ಣ ಅಣ್ಣ ಬಡ ಸುಮ್ಕಿರ್ಲ. ಹೊಡಿತಿ ಅಣ್ಣ, ಹೊಡಿಯೋಣ, ಪರವಾಗಿಲ್ಲ, ಬೇಡ ಬಿಡಣ್ಣ. ಮುಂಗ್ಸಿ ಬಿಡ್ಲಾ? ಬಿಡು ಅಂದೆ. ಕಾರಣ ದಿಟ ಹೇಳೋಣ. ಅತ್ತಿಗೆ ಇದ್ದಿದ್ರೆ ಹಿಂಗ್ ಮಾಡ್ತಿದ್ದ? ಈಗ ಅತ್ತಿಗೆ ಬೇಸರಾಗಕ್ಕಿಲ್ವಾ? ಬೇಸರ ಮಾಡ್ಕೊಂಡು ನಂತ ಬರ್ಲಿ, ಹಂಗಾದ್ರೂ ನಂತ ಮಾತಾಡ್ಲಿ, ಬೈಲಿ. ಅಣ್ಣ, ಸಾಕಿದ್ ನಾಯಿನುವೆ ಮನೇಲಿ ಯಜಮಾನ ಬೇಸರ ಮಾಡ್ಕೊಂಡ್ರೆ ನೊಂದು ಕೇಳ್ತೈತೆ. ನೀವು ಚಿಕ್ಕ ವಯಸ್ಸಿಂದ ನಂಗೆ ಅನ್ನ ಹಾಕಿದ್ರಿ ಕಣ್ಣ. ದೊಡ್ಡ ಮನೆ ಅನ್ನ ತಿಂದಿವ್ನಿ, ಅವ್ವ ಅಂತ ಬಾಯಿ ತುಂಬ ಕರ್ದಿವ್ನಿ. ನನ್ನ ನಂಟೆಲ್ಲ ನೀನೇ ಕಣ್ಣ. ಸಂಕಟ ದುಃಖ ಮನ್ಸಿಗೆ ಬರ್ದೆ ಇನ್ಯಾರಿಗಣ್ಣ ಬರ್ತೈತೆ? ಸಮಸ್ಯೆ ಅಂತ ಬಂದವರಿಗೆ ದಾರಿ ತೋರ್ಸೋನು ನೀನು. ನೀನೇ ಹಿಂಗ್ ಕುಂತು ಬಿಟ್ರೆ ಹೆಂಗಣ್ಣ? ಹೌದಣ್ಣ, ಮುಂಗುಸಿ ಹೇಳ್ತಿರೋದು ಸತ್ಯ. ದುಃಖದಲ್ಲಿರುವಾಗ ಈ ದಾರಿ ಹಿಡಿದ್ರೆ ಅದರಿಂದ ವಾಪಸ್ ಬರ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಬೇಡ ಬೇಡ ನನಗೆ ಉಪದೇಶ ಮಾಡ್ತಿದ್ರಲ್ಲ, ನೀವು ಮಾತ್ರ ದಿನ ಕುಡಿಬೋದಲ್ಲ? ಅಣ್ಣ, ನಾನು ಕುಡಿಯೋದು ಬಿಡ್ತೀನಿ ಕಣ. ನಿಮ್ಗೋಸ್ಕರ ಕುಡಿಯೋದು ಬಿಟ್ಟು ಬಿಡ್ತೀನಿ. ಬೇಡ ಕಣ, ಕುಡಿಯಕ್ಕಿಲ್ಲ. ಬೇಡ ಕಣ, ನೀನು ಕುಡಿಬೇಡ ಕಣ. ಬೇಡ, ನೀನು ಕುಡಿಬೇಡ ಕಣ. ಬೇಡ ಬಿಡ. ಇದನ್ನ ಕುಡಿದ್ರೆ ನನಗೆ ಸಹನೆ ಬೇಕಾದವ್ರು ಕಾಣಿಸ್ತಾರಂತಲ್ವೇ?
ನನಗೆ ನಮ್ಮವ್ರನ್ನ ನೋಡಬೇಕು ಅನ್ಸ್ತೈತೆ ಕಲ, ಅವ್ರನ್ನ ನೋಡಬೇಕು ಅನಿಸ್ತೈತೆ. ಅವ್ರು ಕಾಣಗಂಟ ನಾನು ಕುಡಿದೇನೆ ಇರ್ತೀನಿ ಕಲ. ಬೇಡ ಗೆಳೆಯಣ್ಣ, ಅಡ ಸಾಕು ಗೆಳೆಯಣ್ಣ, ಬೇಡ. ಹೋಗ್ಲಾ ಸುಮ್ಮನೆ, ನಮ್ಮವ್ರು ಕಾಣಗಂಟ ನಾನು ಕುಡಿತಾನೆ ಇರ್ತೀನಿ. ಹೋಗಲ್ಲ. ಅಲ್ಲಣ್ಣ, ಅವಾಗಿಂದ ಕುಡಿತಾನೆ ಇದ್ದೆ, ಸಾಕು ಸಾಕು ಅಣ್ಣ, ಸಾಕಣ್ಣ. ಮುಗ್ದೆ, ನಿಂಗೆ ನನ್ನ ಬಗ್ಗೆ ಗೊತ್ತಾನೆ. ಸ್ನೇಹ ಅಕ್ಕ ಇದ್ದಿದ್ರೆ ಕಂಠಿ ಸಾಹೇಬ್ರಿಗೆ ಕುಡಿಯಕ್ಕೆ ಬಿಡ್ತಾ ಇರಲಿಲ್ಲ ಅಲ್ವಾ? ಬಿಡೋದೇನು, ಭಾವನೇ ಕುಡಿತಿರ್ಲಿಲ್ಲ. ಭಾವ ಯಾಕೆ ಹೀಗೆ ಮಾಡ್ತಿದ್ದಾರೋ ಏನೋ. ಪಾಪ ಅವ್ರಿಗೆ ಹೇಳಿ ಏನು ಪ್ರಯೋಜನ? ಅವ್ರ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರೋ ಏನೋ. ಅಕ್ಕ, ನಿಮಗೆ ಗೊತ್ತಾ, ಸ್ನೇಹ ಅಕ್ಕ ಕಂಠಿ ಭಾವನ ಭೇಟಿ ಮಾಡೋಕ್ಕೂ ಮುಂಚೆ ಭಾವ ಸಖತ್ ಹೊರಟು, ಬಾಯಿಗಿಂತ ಕೈಯೇ ಜಾಸ್ತಿ ಮಾತಾಡ್ತಿತ್ತು. ಆದರೆ ಅಕ್ಕ ಅವ್ರ ಲೈಫಿಗೆ ಬಂದಮೇಲೆ ಭಾವ ಸಖತ್ ಸಾಫ್ಟ್ ಆಗೋದ್ರು. ಆದರೆ ಭಾವ ಎಷ್ಟೇ ಹೊರಟಾಗಿದ್ರು ಯಾವತ್ತೂ ಕುಡಿತಿರ್ಲಿಲ್ಲ. ಅಕ್ಕ ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತಿದ್ಲು. ಆದರೆ ಈಗ ಅವರನ್ನ ನಾವಾದರೂ ತಡಿಬೇಕಲ್ವ ಸುಮಾ? ಯಾರನ್ನ? ಕಂಠಿ ಸಾಹೇಬ್ರನ್ನ. ಕೆರೆ ನೀರನ್ನ ಬೊಕ್ಸೆಯಲ್ಲಿ ಹಿಡಿಬೋದು, ಆದರೆ ಪ್ರವಾಹನ ತಡಿಯೋಕ್ಕಾಗುತ್ತಾ ಅಕ್ಕ? ಭಾವನೆ ಅರ್ಥ ಮಾಡ್ಕೊಳ್ಳಿ ಅಂತ ಬೇಡ್ಕೋಬೇಕು ಅಷ್ಟೆ. ಸರಿ ಅಕ್ಕ, ಲೈಟ್ ಆಫ್ ಮಾಡಿ ಮಲ್ಕೊಳ್ಳಿ.